ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಕ್ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 22ನೇ ಪ್ರಶ್ನೆ. ಮರು ಅರಣ್ಯೀಕರಣವು ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಇಲ್ಲಿ ಮರು ಅರಣ್ಯೀಕರಣ ಅಂದ್ರೇನು? ಮರು ಅಂದ್ರೆ ಮತ್ತೆ ಅಲ್ವಾ? ಅರಣ್ಯೀಕರಣ, ಈಗ ಕೆಲವೊಂದು ಕಡೆ ಹೆಚ್ಚು ಮರಗಳನ್ನ ಕಡಿದು ಬಿಟ್ಟಿರ್ತಾರೆ, ಆ ಜಾಗ ಬಯಲಾಗ್ಬಿಟ್ಟಿರುತ್ತೆ ಅಲ್ವಾ? ಅಂತಹ ಜಾಗದಲ್ಲಿ ವೈಜ್ಞಾನಿಕವಾಗಿ ಆ ಪ್ರದೇಶದಲ್ಲಿ ಯಾವ ಮರಗಳು ಬೆಳಿಬೇಕಿತ್ತಲ್ಲ ಅದನ್ನ ವೈಜ್ಞಾನಿಕವಾಗಿ ವಿಮರ್ಶಿಸಿ ಅಂತಹ ಗಿಡ ಮರಗಳನ್ನ ಬೆಳೆಸುವಂತದ್ದನ್ನ ಮರು ಅರಣ್ಯೀಕರಣ ಅಂತ ಹೇಳ್ತೀವಿ. ಹಾಗಿದ್ರೆ ಈ ಮರು ಅರಣ್ಯೀಕರಣ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗಗಳ ಸಂರಕ್ಷಣೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ? ಬಹಳ ಸುಲಭವಾದ ಪ್ರಶ್ನೆ ಮಕ್ಳೇ, ಅಲ್ವಾ? ಈಗ ನಮ್ ಮನೆಯನ್ನ ಕೆಳಗ್ ಹಾಕ್ಬಿಟ್ರು ಅಂದ್ರೆ ನಾವಲ್ಲಿ ಇರ್ಲಿಕ್ಕೆ ಆಗ್ತದಾ? ನಾವಲ್ಲಿ ವಾಸಿಸ್ಲಿಕ್ಕೆ ಆಗೋದಿಲ್ಲ, ನಮಗೆ ವಾಸಿಸ್ಲಿಕ್ಕೆ ಜಾಗನೇ ಇರೋದಿಲ್ಲ ಅಲ್ವಾ? ನಮ್ಗೆ ನಾವು ಕೂಡಿಟ್ಕೊಂಡಂತಹ ಆಹಾರ ಎಲ್ಲ ಹಾಳಾಗ್ಬಿಡ್ತದೆ, ಹಾಗಾಗಿ ಹಸಿವಿನಿಂದ ಸಾಯುವಂತಹ ಪರಿಸ್ಥಿತಿ ಇರ್ತದೆ. ಈಗ ಮರು ನಾವು ಕಾಡುಗಳನ್ನ ಕಡಿಯೋದ್ರಿಂದ ಏನಾಗ್ತದೆ, ಅಲ್ಲಿ ಪ್ರಾಣಿಗಳು ಅಥವಾ ಪಕ್ಷಿಗಳೇನಿದೆ ಆ ಜಾಗದಲ್ಲಿ ಅವುಗಳ ವಾಸಸ್ಥಾನ ನಾಶವಾಗ್ತದೆ, ಅವುಗಳ ಆಹಾರದ ಮೂಲ ನಾಶವಾಗ್ತದೆ. ಹಾಗಾಗಿ ಇಲ್ಲಿ ಮರು ಅರಣ್ಯೀಕರಣದಿಂದ ಏನಾಗ್ತದೆ, ಮರು ಅರಣ್ಯೀಕರಣದಿಂದ ಹೊಸದಾಗಿ ಮರಗಳನ್ನು ನೆಡುವ ಮೂಲಕ ವಾಸಸ್ಥಳಗಳನ್ನು ಪುನಃ ನಿರ್ಮಿಸಲಾಗುತ್ತದೆ. ಇದು ಪ್ರಾಣಿಗಳು ಮತ್ತು ಸಸ್ಯಗಳು ಜೀವಿಸಲು ಸುರಕ್ಷಿತ ಪರಿಸರ ಒದಗಿಸುತ್ತದೆ. ಇಲ್ಲಿ ಮರು ಅರಣ್ಯೀಕರಣದಿಂದ ಹೊಸದಾಗಿ ಮರಗಳನ್ನ ನೆಡ್ತಾರೆ, ಇದರಿಂದ ಏನಾಗ್ತದೆ, ಆ ಪ್ರಾಣಿಗಳಿಗೆ ವಾಸಸ್ಥಳ ಸಿಗ್ತದೆ. ಇದರಿಂದ ಪ್ರಾಣಿಗಳು ಮತ್ತು ಸಸ್ಯಗಳು ಜೀವಿಸಲು ಸುರಕ್ಷಿತ ಪರಿಸರ ಒದಗಿಸುತ್ತದೆ. ಅಷ್ಟೇ ಅಲ್ಲ, ಅವುಗಳಿಗೆ ಆಹಾರವನ್ನು ಕೂಡ ಒದಗಿಸುವಂತೆ ವ್ಯವಸ್ಥೆ ಆಗುತ್ತೆ. ಥ್ಯಾಂಕ್ ಯು.